ನಮಸ್ತೆ ವೀಕ್ಷಕರೇ, ಗೌಡಾಸ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾನು ಮೃದುವಾದ ಮತ್ತು ಸುಲಭವಾದ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ. ಇದು ಮಾಡೋ ವಿಧಾನ ತುಂಬ ಸುಲಭ. ನೀವೆಲ್ಲ ಟ್ರೈ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆನ ಸ್ಟವ್ ಮೇಲೆ ಬಿಸಿಗಿಟ್ಟು ಅದರಲ್ಲಿ 2 ಕಪ್ನಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ನೀರು ಹಾಕಿದ ಮೇಲೆ ಅದಕ್ಕೆ 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿ, ಒಂದು ಟೇಬಲ್ ಸ್ಪೂನ್ನಷ್ಟು ಘೀ ಅಥವಾ ಯಾವುದಾದ್ರೂ ಅಡುಗೆ ಎಣ್ಣೆನ ನೀವು ಹಾಕ್ಬೋದು. ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದರಲ್ಲಿ ಗಂಟುಗಳಿರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಕುದಿಯಲು ಬಿಡಿ. ಈಗ ನೀರು ಕುದಿಯಲು ಶುರುವಾಗಿದೆ. ಈ ಸಮಯದಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸಿ, ಅದನ್ನು ಮಿಕ್ಸ್ ಮಾಡದೇನೆ ಹಾಗೆಯೇ 3 ರಿಂದ 4 ನಿಮಿಷಗಳ ಕಾಲ ಕುದಿಯಲು ಬಿಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಈಗ 2 ರಿಂದ 3 ನಿಮಿಷಗಳ ಕಾಲ ಇದೇ ಥರ ಮಾಡ್ತಾ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಈಗ ಅದು ತಳ ಬಿಡ್ತಾ ಬರುತ್ತೆ. ಅದನ್ನು ಈಗ ಉಂಡೆ ಗಾತ್ರಕ್ಕೆ ಮಾಡಿಬಿಟ್ಟು ಅದನ್ನು ಬೇರೆ ಒಂದು ತಟ್ಟೆಗೆ ವರ್ಗಾಯಿಸ್ಕೊಳ್ಳಿ. ವರ್ಗಾಯಿಸಿಕೊಂಡ ಮೇಲೆ ಒಂದು 4 ರಿಂದ 5 ನಿಮಿಷಗಳ ಕಾಲ ತಣ್ಣಗಾಗಲು ಬಿಡಿ. ಈಗ ಅದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದ್ಕೊಂಡ್ಮೇಲೆ ಅದರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ. ಈಗ ಉಂಡೆಯನ್ನು ಈ ರೀತಿಯಾಗಿ ಮಣೆ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ, ಅಕ್ಕಿ ಹಿಟ್ಟು, ಅದರಿಂದ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ಚಪಾತಿ ಅಷ್ಟೇ ಸುಲಭವಾಗಿ ಲಟ್ಟಿಸ್ಬೋದು, ಕಿತ್ತೋಗೋ ಭಯ ಇಲ್ಲ. ಬಿಸಿಯಾಗಿರೋ ಹಂಚಿನ ಮೇಲೆ ಈ ಲಟ್ಟಿಸಿದ ರೊಟ್ಟಿನ ಹಾಕಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ರೊಟ್ಟಿಯ ಮೇಲ್ಭಾಗಕ್ಕೆ ಸವರಬೇಕು. ನಂತರ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬಟ್ಟೆಯಿಂದ ಸ್ವಲ್ಪ ಒತ್ತುತ್ತಾ ಹೋಗಿ
ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಇದನ್ನು ನಿಮಗೆ ಇಷ್ಟವಾದ ಪಲ್ಯ ಚಟ್ನಿ ಒಟ್ಟಿಗೆ ಸವಿಬಹುದು. ಸುಲಭವಾದ ಹಾಗೂ ಮೃದುವಾದ ಅಕ್ಕಿ ರೊಟ್ಟಿ ಮಾಡೋದನ್ನು ನಾನಿವತ್ತು ತಿಳಿಸ್ಕೊಟ್ಟಿದ್ದೀನಿ. ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.